ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 7 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನೀವೇನಾದರೂ ಜಾಹೀರಾತು ಕೊಡುವಂಥವರಿದ್ದರೆ ಅಂಥವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇದು 7 ಎಕರೆ ಮಾರುವಂಥ ಖಾಲಿ ಜಮೀನು. ಅಂದರೆ ಖಾಲಿ ಜಮೀನು ಅಂದರೆ ಈಗ ತೊಗರಿ ಹಾಕಿದ್ದಾರೆ, ಮಳೆಗಾಲದಲ್ಲಿ ಮಾತ್ರ ಇದನ್ನು ಬಿತ್ತನೆ ಮಾಡ್ತಾರೆ. ಜೊತೆಗೆ ಇದು ಚಳ್ಳಕೆರೆಗೆ 15 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ ಕೇವಲ 190 ಕಿಲೋಮೀಟರ್ ಆಗುತ್ತೆ. ಅಂದರೆ ಚಳ್ಳಕೆರೆ ಬಂದು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ, ಬೇರೆ ಮಾರ್ಗದಿಂದ ಬಂದರೂ ಕೂಡ 190 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಚಳ್ಳಕೆರೆಗೆ ಕೇವಲ 15 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 45 ಕಿಲೋಮೀಟರ್ ಆಗುತ್ತೆ ಈ ಭಾಗಕ್ಕೆ. ಇನ್ನು ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ನೀವು ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ನೀರು ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ಮಣ್ಣು ನೋಡಿ, ನೀವು ಕಾಣಿಸ್ತಾ ಇದೆ, ಸ್ವಲ್ಪ ಸಣ್ಣ ಕಲ್ಲಿದೆ, ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ. ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ಅಂದರೆ ಈ ಜಮೀನನ್ನು ಹೊರತುಪಡಿಸಿ ಆ ಕಡೆ ಒಂದು 2-3 ಜಮೀನು ಆದಮೇಲೆ ಬ್ಲ್ಯಾಕ್ ಸಾಯಿಲು, ಇದು ಮಾತ್ರ ರೆಡ್ ಸಾಯಿಲ್. ತಾರ್ ರೋಡ್ ಪೇಸ್ ನಿಮಗೆ ಹೆಚ್ಚು ಕಮ್ಮಿ 400ರಿಂದ 500 ಅಡಿ ಬರುತ್ತೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವತ್ತೂ ಆಗಿಲ್ಲ, ನೀರಿನ ಸಮಸ್ಯೆ ತೊಂದರೆ ಇಲ್ಲ. ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ತೊಗರಿ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಚಳ್ಳಕೆರೆ ಟು ಬೆಂಗಳೂರು ಹೈವೇಗೆ ಕೇವಲ ಒಂದು 5 ಕಿಲೋಮೀಟರ್ ಆಗ್ಬೋದು. ಈ ಜಾಗಕ್ಕೆ ತುಂಬ ನಿಯರ್ ಆಗುತ್ತೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇನಾದರೂ ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು ಬೇಕು, 7 ಎಕರೆ ಒಂದು ಕೋಳಿ ಫಾರಮ್ ಕೂಡ ನೀವು ಮಾಡ್ಕೋಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು. ಎಲ್ಲದಕ್ಕೂ ಒಂದು ಸೂಕ್ತವಾದಂಥ ಜಾಗ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇದು ನೀರಾವರಿಗೆ ಸೂಕ್ತವಾದಂಥ ಜಾಗ, ನೀರಿನ ಸ್ಥಿತಿ ಇಲ್ಲಿ ಚೆನ್ನಾಗಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಲ್ಸ್ ಜಾಸ್ತಿ ಆದಾಗ ಒತ್ತಡ ಸ್ವಲ್ಪ ಜಾಸ್ತಿಯಾಗಿ ಕೆಲವೊಂದು ಫೋನ್ಸನ್ನು ರಿಸೀವ್ ಮಾಡಿಲ್ಲ. ಕೆಲವೊಂದು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹೇಳಿರ್ತೀರ ಫೋನ್ ರಿಸೀವ್ ಮಾಡಿಲ್ಲ ಅಂತ. ದಯವಿಟ್ಟು ಈ ವಿಚಾರದಲ್ಲಿ ನಾನು ಮೊದಲಿಂದಲೂ ಕೂಡ ನಿಮಗೆ ಕ್ಷಮೆ ಕೇಳ್ತಾ ಬರ್ತಾಯಿದ್ದೀನಿ. ಯಾಕೆಂದರೆ ಕೆಲವೊಂದಿಷ್ಟು ಅಗತ್ಯಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಾಗ ರಿಸೀವ್ ಮಾಡೋದಕ್ಕೆ ಆಗಿರಲ್ಲ. ಆ ವಿಚಾರದಲ್ಲಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲ ಕಾಲ್ಸನ್ನು ಕೂಡ ನಾನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ಜೊತೆಗೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಮೆಸೇಜ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನೇರವಾಗಿ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನಮ್ಮನ್ನು ಬಂದು ಆಫೀಸ್ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ತೊಂದರೆ ಇಲ್ಲ. ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಏನು ಇವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅನ್ನೋವಂಥದ್ದೇನು ಬೇಡ. ಜಮೀನು ನೋಡಲೇಬೇಕಂದಾಗ ಸಿಂಪಲ್ ಟ್ರಿಕ್ಸ್, ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನಮ್ಮದು ಆಫೀಸ್ ಲೊಕೇಶನ್ ಸಿಗುತ್ತೆ. ಏನು ಈ ಜಮೀನು ಎಲ್ಲವೂ ಮುಗಿದಿದ್ದೀಗ 1 ಎಕರೆ. ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ತಾರ್ ರೋಡ್ ಅಟ್ಯಾಚು ಚಳ್ಳಕೆರೆಗೆ ತುಂಬ ನಿಯರ್ ಆಗುತ್ತೆ. ಬೈಪಾಸ್ಗಂತೂ ಕೇವಲ ಹೈವೇಗೆ ಒಂದು 4ರಿಂದ 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಇನ್ನು 1 ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ 1 ಎಕರೆಗೆ 19ರಿಂದ 20 ಲಕ್ಷ ನೆಗೆಷಬಲ್ ಆಗುತ್ತೆ. ನೀವು ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ತೊಂದರೆ ಇಲ್ಲ, ವ್ಯವಹಾರ ನಡೆಸ್ಬೋದು. ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 19ರಿಂದ 20 ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ಇನ್ನು
ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡಿರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.